ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು. 26ನೇ ಇವತ್ತು ಫೆಬ್ರವರಿ 26. ನೀನಾದೇನ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸು. ನಿನ್ನೆ ಏನು ವೇದಾ ವಿಕ್ರಮ್ ಒಬ್ಬರು ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಮಾತಾಡ್ತಾ ವಿಕ್ರಮ್ ಕೇಳ್ತಾನೆ ವೇದಾಗೆ, ನಾನೊಂದು ಮಾತು ಕೇಳ ಅಂತ ಕೇಳು ಅಂತಾನೆ. ನೀನು ಯಾಕೆ ಇದುವರೆಗೂ ಮದುವೆ ಆಗಿಲ್ಲ ಅಂತ ಕೇಳ್ತಾನೆ. ನಿನಗೆ ಯಾಕಪ್ಪ ಮದುವೆ ಚಿಂತೆ, ನಿನಗೆ ಯಾಕೆ ಈ ಚಿಂತೆ ಬಂತು ಅಂತ ಕೇಳ್ತಾಳೆ ಇವಳು. ಸೊ ಆವಾಗ ವಿಕ್ರಮ್ ಹೇಳ್ತಾನೆ, ಹೌದು ನಿಮ್ಮ ಮನೇಲಿ ನಿಮ್ಮ ಆಂಟಿ ಅಂಕಲ್ಗೆ ತುಂಬ ಚಿಂತೆ ಆಗಿದೆ ನಿನ್ನ ಮದುವೆದು ಅಂತಾರೆ. ಏನಪ್ಪ ಅವರು ಹೇಳಿದ್ರ ನಿನ್ನ ಹತ್ರ ಅಂತ ಕೇಳ್ತಾಳೆ. ಇಲ್ಲ, ಅವ್ರು ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡೆ ಅಂತಾನೆ. ಅವ್ರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ ಅಂದರೆ ಹಿಂಗೆ ಕದ್ದು ಕೇಳಿಸ್ಕೊಂಡ್ಯಾ ಅಂತ ಕೇಳ್ತಾಳೆ. ಇಲ್ಲ ನಾನು ಬರ್ತಾ ಇರ್ಬೇಕಾದ್ರೆ ಅವ್ರು ಮಾತಾಡೋದು ಕಿವಿ ಬಿತ್ತು ಅಂತಾನೆ. ಇಲ್ಲ, ಕದ್ದು ಕೇಳಿಸ್ಕೊಂಡೆ ಅಂತಾಳೆ. ಇಲ್ಲ, ದೊಡ್ಡವ್ರ ಮಾತು ಕದ್ದು ಕೇಳಿಸ್ಕೊಂಡೆ ಅಂತ ಕೇಳ್ತಾಳೆ. ಇಲ್ಲ, ಅದು ಕಿವಿಗೆ ಬಿತ್ತು ಅಂತ ಹೇಳ್ತಾನೆ. ಇಲ್ಲ, ಹೇಗೆ ಕಿವಿಗೆ ಬೀಳುತ್ತೆ, ದೊಡ್ಡವರು ಮಾತಾಡ್ತಿರೋದನ್ನು ಚಿಕ್ಕವರು ಕೇಳಬಾರ್ದು ಅಂತ ಗೊತ್ತಿಲ್ವಾ ಅಂತಾನೆ. ಇಲ್ಲ, ಅದು ಹಾಗಲ್ಲ, ಅವ್ರಿಗೆ ಚಿಂತೆ ಇರುತ್ತಲ್ಲ, ಚಿಂತೆ ಕಾಡ್ತಿರುತ್ತಲ್ವ ಅಂತಾನೆ. ಹೌದು, ನಾನು ಅದೇ ಪ್ರಶ್ನೆ ಕೇಳ್ತೀನಿ, ನೀನು ಯಾಕೆ ಸಿಂಗಲ್ಲಾಗಿ ಸಾಯ್ತಾ ಇದೆಯಾ ಅಂತ ಕೇಳ್ತಾಳವಳು. ನಾನು ಸಿಂಗಲ್ಲಾಗಿ ಸಾಯ್ತಾ ಇಲ್ಲಮ್ಮ, ನಮ್ಮ ಹುಡುಗಿ ಇನ್ನೂ ಮದುವೆಗೆ ಒಪ್ತಾ ಇಲ್ಲ ಅಂತಾನೆ. ಏನು ಹಿಂಗೆ ಹೇಳ್ತಿದ್ಯಾ ಅಂತಾಳವಳು. ಅಂದರೆ ಅವಳಿಗೆ ಶಾಕಿಂಗ್ ನ್ಯೂಸ್ ಆಗ. ಅಂದರೆ ರಿಜೆಕ್ಟ್ ಮಾಡಲಾ ಅಂತ ಕೇಳ್ತಾನೆ. ಇಲ್ಲ ನಾನೇನು ಹೇಳೇ ಇಲ್ಲ. ಸೊ ಇಂಡೈರೆಕ್ಟಾಗಿ ಹೇಳೋಕ್ಕೆ ಹೋದೆ, ನಾನು ಮನೆ ಕಟ್ಟಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ತಮ್ಮನ ಓದಿಸ್ಬೇಕು, ಹೀಗೆಲ್ಲ ಹೇಳ್ತಿದ್ದಾಳೆ ಅಂತ ನಾನು. ಹೌದಾ, ಮೊದಲು ಮದುವೆಗೆ ಒಪ್ಸು ಮಾರಾಯ, ಮದುವೆಗೆ ಒಪ್ಸಿ ಆದಮೇಲೆ ನೀನು ಪ್ರಪೋಸ್ ಮಾಡು, ಆವಾಗ ಲಾಕ್ ಆಗ್ತಾಳೆ ಅಂತ ಹೇಳ್ತಾ ಅವಳೇ ಐಡಿಯಾ ಕೊಡ್ತಾಳೆ. ಹೌದಲ್ಲೋ ವೇದಾಳ, ನೀನು ತುಂಬ ಚೆನ್ನಾಗಿ ಒಳ್ಳೆ ಪ್ಲ್ಯಾನ್ ಕೊಟ್ಟೆ, ಸರಿ ನೀನು ಮದುವೆಗೆ ಒಪ್ಕೋ ಅಂತಾನೆ. ಅಂತಾಳವಳು. ಹೌದು, ನೀನು ಮದುವೆಗೆ ಒಪ್ಕೊಂಡ್ರೇ ನನ್ನ ಲೈನ್ ಕ್ಲಿಯರ್ ಆಗೋದು, ನೀವು ಒಪ್ಕೊಂಡ್ರೇ ಅವಳು ಒಪ್ಕೊಳ್ಳೋದು ಅಂತ ಹೇಳ್ತಾನೆ. ನಾನು ಒಪ್ಕೊಳ್ಳೋದಕ್ಕೂ ಅವಳು ಒಪ್ಕೊಳ್ಳೋಕ್ಕೂ ಏನೂ ಡಿಫ್ರೆನ್ಸ್ ಇದೆ ಅಂತ ಅವಳು ಕೇಳ್ತಾಳೆ. ಹೌದು, ನಿಮ್ಮ ಅಪ್ಪ ಅಮ್ಮ ಅಲ್ಲಿ ತುಂಬ ನೋವು ಪಡ್ತಾಯಿದ್ದಾರೆ, ಸಂಕಟ ಪಡ್ತಾಯಿದ್ದಾರೆ, ಒಪ್ಪು ಅಂತ ಹೇಳ್ತಾನೆ. ಇವಳು ಅದಕ್ಕೆ ಸರಿ, ನನಗೆ ಸ್ವಲ್ಪ ನಿದ್ದೆ ಬರ್ತಾಯಿದೆ, ನೀನು ಹೋಗು, ಆಮೇಲೆ ಬಾ ಅಂಥೇಳಿ ಮಲ್ಕೊಂಡಿರೋ ಥರ ನಾಟಕ ಮಾಡ್ತಾಳೆ. ಅವನೊಂಚೂರು ಆ ಕಡೆ ನೋಡ್ತಿರ್ಬೇಕಾದ್ರೆ ಇವಳು ಕಣ್ ತೆಗೆದು ನೋಡ್ತಿರ್ತಾಳೆ. ಸೊ ಆಗ ಸರಿ ಅಂದ್ಬಿಟ್ಟು ಅವನ ಆಚೆ ಹೋಗ್ತಾನೆ. ಆಚೆ ಹೋದಾಗ ಇವಳು ಏನೋ ಅಡುಗೆ ಮನೇಲಿ ಹೋಗ್ಬಿಟ್ಟು ನಿಂಬೆ ಜ್ಯೂಸ್ ಮಾಡ್ತಿರ್ತಾನೆ. ಅದನ್ನೇ ಇವಳು ಬಡ್ಡಿ ದೇವಕಿ ನೋಡ್ತಾಳೆ, ಕದ್ದು ನೋಡ್ತಾ ಇರ್ತಾಳೆ. ನೋಡ್ಕೊಂಬಿಟ್ಟು ಫೋನಲ್ಲಿ ವಿಡಿಯೋ ಮಾಡ್ಕೊತಾಳೆ. ವಿಡಿಯೋ ಮಾಡ್ಕೊಂಬಿಟ್ಟು ಇವನ ಹತ್ರ ಬರ್ತಾಳೆ ವಿಕ್ರಮ್ ಹತ್ರ. ವಿಕ್ರಮು, ಏನು ಅಣ್ಣ, ಏನು ಮಾಡ್ತಾ ಇದೀಯ ಅಣ್ಣ? ಲೆಮನ್ ಜ್ಯೂಸ್ ಮಾಡ್ತಾ ಇದೀಯಾ, ಯಾರಿಗಣ್ಣ ಅಂತ ಕೇಳ್ತಾಳೆ. ವೇದಾಗ ಅಂತೇಳಿ ಅಂದರೆ ತಾನೇ ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಏನಂದಿರ್ತಾಳೆ, ಇವನ ಹತ್ರ ಬರೋಕ್ಕಿಂತ ಮುಂಚೆ, ಈ ರೋಮಿಯೋ ನನ್ನ ಮಗ ಈ ಜೂಲಿಯಟ್ಗೋಸ್ಕರ ಏನು ಮಾಡಂದ್ರೂ ಮಾಡ್ತಾನಲ್ಲ, ಇವನಿಗೆ ಏನು ಮಾಡಬೇಕು ಮಾಡ್ತೀನಿ ಇವನಿಗೆ ಅಂತೇಳಿ ವಿಡಿಯೋ ಮಾಡ್ತಾಳೆ. ವಿಡಿಯೋ ಮಾಡಿ ಆದಮೇಲೆ ಇವಳ ಹತ್ರ ಬರ್ತಾನೆ, ವೇದನ ಹತ್ರ, ವಿಕ್ರಮ್ ಹತ್ರ ಬಂದುಬಿಟ್ಟು ಏನಣ್ಣ, ಏನು ಮಾಡ್ತಿದ್ದೀರಣ್ಣ, ಜ್ಯೂಸ್ ಮಾಡ್ತಾಯಿದ್ದೀರಾ ವೇದಂಗ, ಹಾಗೆ ಹೆಂಗೆ ಅಂತ ಕೇಳ್ತಾನೆ. ಏನು ಅವಳು ನನ್ನ ಮಗಳು, ಅವಳನ್ನ ನೀನು ಪ್ರೀತಿಸ್ತಿದ್ಯಾ, ಲವ್ ಆಗಿದೆಯಾ ಅಂತೆಲ್ಲ ಕೇಳ್ತಾಳೆ. ಏನು ನೀನು ಈ ಥರ ಕೇಳ್ತಿದ್ಯಾ ಅಂತ ನಾನು. ಅವಳು ನನ್ನ ಮಗಳಲ್ವಾ, ನೀನು ಮದುವೆ ಅವಳ ಮದುವೆ ಆದರೆ ನನಗೂ ಖುಷಿ ಅಲ್ವ, ಏನು ನನ್ನ ಕಂಡ್ರೆ ನಿನಗೆ ಆಗ್ತಿರ್ಲಿಲ್ಲ, ಏನು ಇತ್ತೀಚೆಗೆ ಅಣ್ಣ ಅಂತಿದೆಯಾ ಅಂತ ನಾನು. ಹೌದು, ಹಾಗೆ ಅದು ಸ್ವಲ್ಪ ಅಂತಾಳೆ. ಹಾಗೆ ವೇದಾಗೆ ಇಷ್ಟು ದಿನ ಬೈತಾ ಇದ್ದೆ ಅವಳನ್ನ, ಇವಾಗೇನು ಪ್ರೀತಿ ಕರಿತಾ ಇದೆ ನಿನಗೆ ಅಂತ ಕೇಳ್ತಾನೆ. ಇಲ್ಲ, ಅವಳೆಷ್ಟೇ ಆಗಲಿ ನನ್ನ ಮಗಳಲ್ವಾ, ಅದು ಪ್ರೀತಿ ಸಂಬಂಧ ಇದ್ದೇ ಇರುತ್ತೆ ಅಂತಾನೆ. ಓಹೋ ಹೌದಾ ಅಂತಾನೆ. ಹೌದಣ್ಣ, ಅವಳು ಮದುವೆ ಆಗ್ಬೋದು, ನಿನ್ನ ಮದುವೆ ಆದರೆ ನಾನು ಅಳಿಯಂದ್ರಿ ಅಂತ ಕರಿಬೋದು ಅಂತೇಳಿ ಹೆವಿ ನಾಟಕ ಮಾಡ್ತಾಳೆ. ಬಟ್ ಅವನು ಚಾಕುತ್ಕೊಂಡು, ಇನ್ನು ಜಾಸ್ತಿ ಓವರ್ ಬಿಲ್ಡಪ್ ಕೊಡೋದು, ಈ ಹತ್ರ ಓವರಾಗಿ ಆಡೋದು ನನಗೆಲ್ಲ ಇಷ್ಟ ಆಗೋದಿಲ್ಲ, ತಗೋ ಈ ಪಾತ್ರೆಯಲ್ಲಿರೋ ಜ್ಯೂಸನ್ನ ಲೋಟಗೆ ಹಾಕ್ಕೊಡು ಅಂತ ಹೇಳ್ತಾನೆ. ಆಯ್ತಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಅವಳು ಹಾಕ್ಕೊಡ್ತಾಳೆ. ಹಾಕಿದೆ
ಚಾಕು ಇಲ್ಲಿ, ಪಾತ್ರೆ ಇಲ್ಲಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವ್ನು ಜ್ಯೂಸ್ ತೊಗೊಂಡು ಮತ್ತೆ ವೇದ ಹತ್ರ ಹೋಗ್ತಾನೆ. ವೇಲ್ ಮುಖ ತುಂಬ ಹೊಚ್ಕೊಂಡು ಮಲ್ಕೊಂಡಿರ್ತಾರೆ ಆಡ್ತಾಳೆ. ಸೊ ನೀನು ಮಲ್ಕೊಂಡಿಲ್ಲ, ನಾಟಕ ಮಾಡ್ತಾಯಿದ್ದಿ ಅಂತ ನಂಗೆ ಗೊತ್ತು, ತಗೋ ಜ್ಯೂಸ್ ಕುಡಿ ಅಂತ ಹೇಳ್ತಾನೆ ಅವನು. ಇವಾಗಲೇ ನಾನು ಟೊಮೆಟೊ ಥರ ಊದ್ಕೊಂಡಿದ್ದೀನಿ, ನೀನು ಕುಂಬಳಕಾಯಿ ಥರ ಊದ್ಕೋತೀನಿ ಅಂತ ಹೇಳ್ತಾ, ನಿನ್ನ ಮೇಲೆ ನೀನೇ ಕಣ್ಣು ಹಾಕೋಬೇಡ, ತಗೊಳ್ಳೆ ಅಂತ ಹೇಳ್ಬಿಟ್ಟು ಕುಡಿಸ್ತೇನೆ, ಇಲ್ಲ ಅಂದರೆ ಮೂಗು ಹಿಡ್ಕೊಂಡು ಕುಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವುಗಳು ಸುಮ್ಮನೆ ಕುಡಿತಾಳೆ. ಆಮೇಲೆ ಇದೇ ಹೇಳ್ತಾನೆ ಮತ್ತೆ ಜ್ಯೂಸ್ ಕೊಡ್ತಾ, ಇಲ್ಲ ಕಣೆ, ನೋವಾದಾಗ ಹೇಳ್ಕೊಳ್ಳೋಕ್ಕೆ ಒಂದು ಮಡಿಲು ಇರಬೇಕು, ತುಂಬ ಕಷ್ಟ ಅಂದಾಗ ಕಷ್ಟ ಹೇಳ್ಕೊಳ್ಳೋಕ್ಕೆ ಒಂದು ಇದು ಏನಂತಾರೆ, ಭುಜ ಇರಬೇಕು, ಹೆಗಲಿರಬೇಕು. ಸೊ ಅದಕ್ಕೋಸ್ಕರ ನೀನೊಂದು ಮದುವೆ ಆಗು ಅಂತ ಹೇಳ್ತಾನೆ. ನನ್ನ ಮದುವೆ ನಿನಗೆ ಯಾಕೆ ಚಿಂತೆ ಅಂತ ಇವನು ಹೇಳೋದನ್ನು ಇವಳು ಕೇಳಿಸ್ಕೊಂಡು ಆ ಕಡೆ ಈ ಕಡೆ ಇವನು ಹೇಳೋದನ್ನು ಕೇಳಿಸ್ಕೋತಿರ್ತಾಳೆ. ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಇಂಟ್ರೆಸ್ಟ್ ಇಲ್ಲದೇನೆ. ಇವನು ಮದುವೆ ಆಗು ಅಂತ ಹೇಳ್ತಾ ಇದ್ದರೆ ಇವಳು ಇಂಟ್ರೆಸ್ಟ್ ಇಲ್ಲದೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ, ಇಂಟ್ರೆಸ್ಟ್ ಇಲ್ಲದೆ ಕೇಳಿಸ್ಕೊತಾ ಇರ್ತಾಳೆ. ಕೇಳಿಸ್ಕೊತಿರ್ತಾಳೆ. ಇಲ್ಲ ಕಣೆ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅವನೇ ನಿನ್ನ ನೋಡ್ಕೊತಾನೆ, ನೀನು ಪ್ರೀತಿ ಮಾಡ್ತಾನೆ, ಒಳ್ಳೆ ಪ್ರೀತಿ ಕಾಳಜಿ ತೋರಿಸ್ತಾನೆ ಅಂತೆಲ್ಲ ಹೇಳ್ತಾಳೆ. ಆದರೆ ಇವಳು ಕೇಳೋದಿಲ್ಲ. ಕೊನೆಗೆ ಜಗಳನೇ ಮಾಡಿಬಿಡ್ತಾರೆ. ಕೊನೆಗೆ ನಿಮ್ಮ ಆಂಟಿ ಅಂಕಲ್ ತುಂಬ ಕಷ್ಟಪಡ್ತಿದ್ದಾಳೆ, ನನ್ನ ಮಗಳು ಮದುವೆ ಆಗಿಲ್ಲ, ಒಳ್ಳೆ ಮನೆ ಸೇರ್ತಿಲ್ಲ, ತುಂಬ ಕಷ್ಟ ಅನುಭವಿಸ್ತಿದ್ದಾಳೆ ಅಂತೆಲ್ಲ ಮಾತಾಡ್ತಿದ್ದಾರೆ ಕಣೆ. ಅಲ್ಲ, ಇನ್ನು ಜನ ಎಲ್ಲ ಹಿಂಗೆ ಅಂತಾರೆ, ಅವ್ರಿಗೆ ಬೈತಾರೆ. ಇವ್ರ ಮನೆಯಲ್ಲಿ ದುಡ್ಕೊಂಡಿದ್ದಾಳೆ, ನಾವು ತಿಂದ್ಕೊಂಡಿದ್ದೀವಿ ಅಂತ ಮಾತಾಡ್ತಾರೆ. ನೀನು ಯಾವಾಗ ಜನರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಶುರು ಮಾಡಿದೆಪ್ಪ, ನೀನೇ ತಾನೇ ಹೇಳಿದ್ದು ತಲೆ ಕೆಡಿಸ್ಕೊಬಾರ್ದು ಅಂತ. ಇವನು ಹೇಳ್ತಾನೆ, ಆಗ ನೀನೇ ತಾನೇ 4 ಜನದ ಮಧ್ಯೆ ಬದುಕ್ತಾ ಇದ್ದೀವಿ, ಅವ್ರ ಮಾತು ಕೇಳಬೇಕು ಅಂದಿದ್ದು ನೀನೇ ತಾನೇ ಅಂತ ಹೇಳ್ತಾರೆ. ಆವಾಗ BP ರೈಸ್ ಆಗಿಬಿಡುತ್ತೆ. ನೋಡು, ನನ್ನ ಪರ್ಸ್ನಲ್ಲು, ನನ್ನ ಜೀವನ, ನನ್ನ ಇಷ್ಟ, ನನ್ನ ಅಪ್ಪ ಅಮ್ಮ, ನೀನು ಯಾರು ಹೇಳೋದಕ್ಕೆ ಅಂಥೇಳಿ ಬೈತಾಳೆ. ಆವಾಗ ಅವನಿಗೆ ನೋವಾಗ್ಬಿಡುತ್ತೆ. ನೀನು ಯಾರು ಹೇಳೋದಕ್ಕೆ ನನಗೆ, ನನ್ನ ಪರ್ಸ್ನಲ್ ಲೈಫಲ್ಲಿ ನೀನು ಯಾಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ, ನನ್ನ ಅಪ್ಪ ಅಮ್ಮ, ನನ್ನ ಇಷ್ಟ, ನನ್ನ ಲೈಫು ನನ್ನ ಇಷ್ಟ ಅಂಥೇಳ್ಬಿಟ್ಟು ಕೇಳ್ತಾಳೆ. ಆವಾಗ ಅವನಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಆಮೇಲೆ ಇನ್ನೊಂದ್ಸಲ ಹೇಳು, ಅವನಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಇನ್ನೊಂದ್ಸಲ ಹೇಳು ಅಂತಾನೆ. ಏನಿಲ್ಲ, ನಾನು ಆ ಅರ್ಥದಲ್ಲೆಲ್ಲ ಹೇಳಿದ್ದು ಅಂತಾಳೆ. ಸರಿ ಕಣೆ, ನಾನು ಸಲಿಗೆ ತೊಗೊಂಡು, ಫ್ರೆಂಡ್ ಅಂಥೇಳಿ ನಾನು ಸಲಿಗೆ ತೊಗೊಂಡು ನಿನಗಿಷ್ಟೆಲ್ಲ ಹೇಳಿದ್ನಲ್ಲ, ನಂದು ತಪ್ಪು, ಸರಿ ಆಯಿತು, ಇನ್ಮೇಲೆ ಏನೂ ಹೇಳಲ್ಲ ಅಂಥೇಳ್ಬಿಟ್ಟು ಬೇಜಾರಾಗಿ ಹೊರ್ಟೋಗ್ಬಿಡ್ತಾನೆ. ಇನ್ನು ಈ ಕಡೆ ಇವನು ವೀರ ಹೋಗ್ಬಿಟ್ಟು ವಿಕ್ರಮ್ ಅಂಥೇಳಿ ಅವ್ರ ತಾಯಿಗೆ ಚಾಕು ತೋರಿಸಿ ಸಾಯಿಸ್ತೀನಿ ಅಂತ ಬೆದರಿಸಿ ಬಂದಿರೋದನ್ನು ಅವನು ವೀರ ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಹೇಳ್ತಾ ಇರ್ತಾನೆ, ಹೌದು ಕಣೋ, ಅವಳಿಗೆ ಹಾಗೆ ಮಾಡಬೇಕು, ಅವಳು ಊರು ಬಿಟ್ಟು ಹೋಗಬೇಕು, ಅವಳು ನಮ್ಮನ್ನು ಬಿಟ್ಟು ಹೋಗಿರೋದಕ್ಕೆ ಅವಳಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅವಳು ಸಾಮಾನ್ಯದವಳಲ್ಲ, ಅವಳು ನಮ್ಮನ್ನು ಹೋಗಬೇಡ ಅಂತಂದ್ರೂ ಹೋಗಿದ್ದಾಳೆ, ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ, ನಮ್ಮನ್ನು ಬೇಡ ಅಂದ್ಕೊಂಡು ಹೋಗಿದ್ದಾಳೆ ಅಂದಮೇಲೆ ಅವಳಿಗೆ ಹಾಗೆ ಆಗಬೇಕು, ಸರಿಯಾಗಿ ಮಾಡಿದ್ಯಾ ಕಣೋ, ಗುಡ್ ಅಂತ ಹೇಳ್ತಿರ್ತಾನೆ ವಿಕ್ರಮ್ ಅಪ್ಪ. ಅದೇ ಟೈಮ್ಗೆ ಇವಳು ಬಡ್ಡಿ ದೇವಕ್ಕೆ ಕಾಲ್ ಮಾಡ್ತಾಳೆ. ನಿಮ್ಮ ತಮ್ಮ ಎಲ್ಲಿದ್ದಾನೆ, ವಿಕ್ರಮ್ ಎಲ್ಲಿದ್ದಾನೆ ಗೊತ್ತಾ, ವೇದನ ಮನೆಯಲ್ಲಿ ಜ್ಯೂಸ್ ಮಾಡ್ಕೊಂಡಿದ್ದಾನೆ, ಅವಳು ಹೇಳಿದ್ದು ಕೇಳ್ಕೊಂಡಿದ್ದಾನೆ, ರೋಮೆ ಥರ ಇದ್ದಾನೆ, ಅವಳನ್ನು ಲವ್ ಮಾಡ್ತಾ ಇದ್ದಾನೆ, ಹಿಂಗೆ ಆದರೆ ಮದುವೆ ಮಾಡಿ ಮನೆಗೆ ಕರ್ಕೊಂಬರ್ತಾನೆ, ನೋಡು ವಿಡಿಯೋ ಕಳಿಸಿದ್ದೀನಿ ನೋಡು ಅಂತ ಹೇಳ್ತಾ ಆ ವಿಡಿಯೋ ಅವ್ರ ಅಪ್ಪಂಗೂ ತೋರಿಸ್ತಾ, ಅವನು ನೋಡ್ತಾನೆ, ಅವ್ರ ಅಪ್ಪಂಗೂ ತೋರಿಸ್ತಾನೆ. ಅಂಥೇಳಿ ಹೇಳ್ತಾನೆ, ನೋಡು ಅವನು ಕೋಣ, ಇವಳು ಎಮ್ಮೆ, ಎರಡೂ ಸೇರಿದ್ರೆ ಏನಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ನೀನು ಏನು ಸುಳ್ಳು ಹೇಳ್ತಿದ್ಯಾ ಅಂತೆಲ್ಲ ಕೇಳ್ತಾನೆ. ನಾನು ಈ ಸುಳ್ಳಲ್ಲ ನಿಜ ಅಂದ್ಬಿಟ್ಟು ವಿಡಿಯೋ ಎಲ್ಲ ಕಳಿಸಿದ್ದೀನಿ ನೋಡು ಅಂತಾಳೆ. ಸರಿ, ಈಗ ಎಲ್ಲಿದ್ದಾನೆ ನಾನು, ಈಗಲೂ ಇಲ್ಲೇ ಇದ್ದಾನೆ, ವಾಚ್ಮೆನ್ ಥರ ಮನೆಯ ಮುಂದೆ ಗೇಟ್ ಮುಂದೆ ಕಾವಲು ಕಾಯ್ಕೊಂಡು ನಾಯಿ ಥರ ಬಿದ್ದಿದ್ದಾನೆ, ಅಷ್ಟು ಇದು ಅವನಿಗೆ ವೇದ ಅಂದರೆ ಪ್ರಾಣ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಇವನಿಗೆಲ್ಲ ಮತ್ತು ಮೊನ್ನೆ ಬೆಳಿಗ್ಗೆ ಯಾಕೆ ಇಲ್ಲ ಬಂದಿಲ್ಲ ಅಂತ ಹೇಳ್ತಿದ್ದೆ, ಯಾವಾಗ ವಿಕ್ರಮ್ ಚಾಕು ಹಿಡ್ಕೊಂಡು ಸಾಯಿಸ್ತೀನಿ ಹೇಳಿದ್ರೆ ಅಂತ ಬೆದರಿಸಿದ ಮಾರಾಯ, ಅದಕ್ಕೆ ಹೇಳಿಲ್ಲ ಅಂತಾಳೆ. ಸುಮ್ಮನೆ ಆಗ್ತಾನೆ ಅವನು.
ಅವ್ರ ಅಪ್ಪನಿಗೆ ವಿಡಿಯೋ ತೋರಿಸ್ತಾನೆ. ಅವನು ನೋಡಿಬಿಟ್ಟು ಅವ್ರ ಅಪ್ಪಂಗೆ ವಿಡಿಯೋ ತೋರಿಸ್ತಾನೆ. ಅಪ್ಪ ಇವನು ನನ್ನ ಮಗನಿಗೆ ಏನು ಮಾಡಬೇಕು, ಇವನು ಎಷ್ಟೇ ಹೇಳಿದ್ರು ಕೇಳ್ತಿಲ್ವಲ್ಲ, ಸರಿ ಏನಾದ್ರು ಒಂದು ಮಾಡಬೇಕು ಪಪ್ಪ, ಇಲ್ಲಾಂದರೆ ಆಗೋದಿಲ್ಲ, ಇಲ್ಲಾಂದರೆ ಮದುವೆ ಮಾಡಿ ಅವಳು ಸೀದಾ ಮನೆಗೆ ಕರ್ಕೊಂಬಂದ್ಬಿಡ್ತಾನೆ ಅವನು, ಏನಾರು ಮಾಡಲೇಬೇಕು ಅಂತ ಹೇಳ್ತಾರೆ. ಏನು ಮಾಡೋದು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಗೆ ಈ ಸಂಚಿಕೆ ಇವತ್ತಿಗೆ ಮುಗಿಯುತ್ತೆ. ಅಂದರೆ 26ನೇ ತಾರೀಕು ಫೆಬ್ರವರಿ 26 ನೀನಾದೇನ ಈ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್. ನಾಳೆ ಇದರಲ್ಲಿ ಇವನು ವಿಕ್ರಮು, ವೇದ ಮತ್ತು ಅವಳು ಸೌಂದರ್ಯ 3 ಜನ ಇರ್ತಾರೆ. ಅಯ್ಯೋ ನನ್ನ ಫ್ರೆಂಡಾಗಿ ಒಂದು ಮಾತು ಹೇಳಬಾರ್ದು ಅಂತ ಕೇಳಿ ಅಕ್ಕ ಅಂತ ಇವಳು, ನಾನು ಇನ್ಮೇಲೆ ಏನು ಹೇಳೋದಿಲ್ಲ ಅಂತೇಳಿ ಅಕ್ಕ ಅಂತ ಇವನು, ಇಬ್ಬರು ಒಬ್ಬರ ಮೇಲೊಬ್ಬರು ಅವಳನ್ನ ಅಡ್ಡ ಇಟ್ಕೊಂಡು ಮಾತಾಡ್ತಿರ್ತಾರೆ. ಸುಮ್ಮನಿರತ್ತಾಗೆ, ನಿಮ್ಮ ಅರ್ಧದಲ್ಲಿ ನಾನಿಲ್ಲ, ನಿಮ್ಮ ಪ್ರಾಬ್ಲಮ್ ನೀವೇ ಬಗೆಹರಿಸ್ಕೊಳ್ಳಿ ಅಂತೇಳ್ಬಿಟ್ಟು ಅವಳು ಹೋಗ್ತಾಳೆ. ಸೊ ಅದು ನಾಳೆ ಸಂಚಿಕೆಯಲ್ಲಿದೆ ಫ್ರೆಂಡ್ಸ್. ನಾಳೆ ಅಂದರೆ 27ನೇ ತಾರೀಕು ಇದೆ, ಅದು ಶುಕ್ರವಾರ ಇದೆ, ಇದು ಗುರುವಾರ ಇದೆ. ಸೊ ಅದನ್ನ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದು ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸೊ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್. ನಾಳೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ 27ನೇ ತಾರೀಕು 27ಕ್ಕೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು 26ನೇ ತಾರೀಕು